ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತೊಗರಿಬೇಳೆ ಸಾಂಬಾರು ಮಾಡಕತ್ತೀನಿ ನೋಡ್ರಿ. ತೊಗರಿಬೇಳೆ ಸಾಂಬಾರು ಅನ್ನದ ಮೇಲೆ ಅಗದಿ ಸೂಪರಾಗಿರ್ತೈತೆ ರೀ. ತಿಳಿ ಸಾರು ಮಾಡಕತ್ತೀನಿ ನೋಡ್ರಿ. ತೊಗರಿಬೇಳೆದ ಈಗ ಹಣ್ಣಾಗಿ ನಾನು ತೊಗರಿಬೇಳೆ ಅದ್ರಾಗ ಟಮಾಟಿ ಹಣ್ಣು ಹಾಕಿ ಕುದಿಸಿದನು ನೋಡ್ರಿ. ಸ್ವಲ್ಪ ಚಮಚಲಿ ಅವನ್ನ ಬೇಳೆ ಎಲ್ಲ ಹೊರ್ಕೊಂಡ್ರಿ. ನಾವು ಬೇಳೆ ಎಲ್ಲ ಹೊರ್ಕೊಂಡು ನಿಮಗೆ ಎಷ್ಟು ಆಕತ್ತಲ್ಲ ಅಷ್ಟು ಹೊರ್ಕೋರಿ. ಪೂರ್ತಿ ಏನು ಸಣ್ಣಗೆ ಏನು ಇದನ್ನು ಮಾಡೋದು ಬೇಡ. ನಡ್ಕೊಂಡು ಒಂದೊಂದು ಬೇಳೆ ಸಿಗಬೇಕ್ರವ. ಈಗ ಒಂದು ಬೋಗಣಿ ಎಣ್ಣೆ ಹಾಕ್ಯಾರ. ಎಣ್ಣೆ ಕಾದ ತಕ್ಷಣ ರೀ ಸಾಸಿವೆ ಜೀರಿಗೆ ಹಾಕಕತ್ತೀನಿ ನೋಡ್ರಿ. ಸಾಸಿವೆ ಜೀರಿಗೆ ಹಾಕಿದ್ದಂದ್ರೆ ಸ್ವಲ್ಪ ಹಿಂಗೆ ಹಾಕಕತ್ತೀನಿ ನೋಡ್ರಿ. ನಾನು ಸ್ವಲ್ಪ ಹಿಂಗೆ ಹಾಕಿದಾದ್ಮೇಲೆ ರೀ ಉಳ್ಳಿಗಡ್ಡೆ ಹಾಕಕತ್ತೀನಿ ನೋಡ್ರಿ. ಉಳ್ಳಿಗಡ್ಡೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಸ್ವಲ್ಪ ಕರಿಬೇವು ಹಾಕಕತ್ತೀನಿ ನೋಡ್ರಿ. ಕರಿಬೇವು ಹಾಕಿನ ಸ್ವಲ್ಪ ಕರಿಬೇವು ಫ್ರೈ ಮಾಡ್ಕೊಂಡ್ರಿ. ಈಗ ಬೆಳ್ಳುಳ್ಳಿ ಜಜ್ಜಿ ಹಾಕತ್ತೀನಿ ನೋಡ್ರಿ. ಜವಾರಿ ಬೆಳ್ಳುಳ್ಳಿ ಮ್ಯಾಲಿನ ಸಪ್ಪೆ ಏನು ತೆಗ್ದಿಲ್ರಿ. ನಾನು ಹಂಗೆ ಜಜ್ಜಿ ಹಾಕಕತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಜಜ್ಜಿ ಹಾಕಿದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಉಳ್ಳಿಗಡ್ಡೆ ಸ್ವಲ್ಪ ಹೊತ್ತಂಗೆ ನಾವು ಫ್ರೈ ಮಾಡ್ಕೋಬೇಕು. ಅಂದ್ರೆ ಸಾರು ಚಲೋ ಆಗ್ತೈತಿ ಇದ್ರಾಗ್ರೆ. ಈಗ ಸ್ವಲ್ಪ ಅರಿಶಿನ ಹಾಕಿ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಖಾರ ಹಾಕೋರಿ. ಖಾರ ಹಾಕಿ ಸ್ವಲ್ಪ ಅದು ಒಗ್ಗರಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಫ್ರೈ ಮಾಡ್ಕೊಂಡು ಆದಮೇಲೆ ಈಗೇನು ನಾವು ಬ್ಯಾಳೆ ಕುದಿಸಿಟ್ಕೊಂಡಿದ್ವಲ್ಲ ಅದೇ ಬ್ಯಾಳೆ ಈಗ ಒಗ್ಗರಣೆಗೆ ಹಾಕಿದೆ ನೋಡ್ರಿ. ನಾನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನಾವು ನೋಡಿಕೊಂಡು ನೀರು ಹಾಕಿರಿ. ನಿಮಗೆ ಗಟ್ಟಿ ಸಾಂಬಾರು ಬೇಕಂದ್ರೆ ಗಟ್ಟಿ ಇಟ್ಕೊರಿ, ತಿಳು ಸಾಂಬಾರು ಬೇಕಂದ್ರೆ ತಿಳು ಇಟ್ಕೊರಿ. ಈಗ ರುಚಿಗೆ ತಕ್ಕಷ್ಟು ನೀರು ಹಾಕಿ ಇನ್ನೊಮ್ಮೆ ಕೈ ಆಡಿಸ್ರಿ. ಕೈ ಆಡಿಸಿದಾದ್ಮೇಲೆ ಕುದಿ ಹಿಡಿತಪ್ಪ ಅಂದ್ರೆ ಸಾಂಬಾರು ರೆಡಿನ ನೋಡ್ರಿ. ನಾನು ಗಟ್ಟಿ ಎಲ್ಲ ತಿಳೋನು ಅಲ್ರಿ, ಅಷ್ಟು ನಡುಮಧ್ಯನ ಸಾರು ಮಾಡ್ಕೊಂಡೀನಿ ನೋಡ್ರಿ. ಸಾರು ಕುದಿ ಹಿಡಿದಾದ್ಮೇಲೆ ರೀ ಲಾಸ್ಟಿಗೆ ಕೊತ್ತಂಬರಿ ಸೇರಿಸಿದ್ವಪ್ಪ ಅಂದ್ರೆ ಮುಗಿದು ಹೋಯ್ತು ನೋಡ್ರಿ ಸಾರು. ಅನ್ನದ ಹಿಂಬಾಲಂತಿ ಅಗದಿ ಸೂಪರಾಗಿರ್ತೈತೆ ರೀ. ಅದು ತೊಗರಿಬೇಳೆ ಸಾರಿಗೆ ನಾವು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಮ್ಯಾಲಟ ಕೊತ್ತಂಬರಿ ಹಾಕಿ ಸ್ವಲ್ಪ ಹಿಂಗೆ ಹಾಕಿ ಸಾಂಬಾರು ಮಾಡಿದ್ವಿ ಅಂದ್ರೆ ಊಟ ಮಾಡೋ ಮುಂದೆ ಅಷ್ಟು ಸಾಂಬಾರು ವಾಸನೆ ಬರ್ತಿರ್ತೈತೆ ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ. ಹೆಂಗೆ ಸಾಂಬಾರು ಆಗೈತೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರು.